ಹಾಯ್ ಸ್ನೇಹಿತರೆ, ಇವಾಗ ನಾವು ಮಾಡೋಕ್ಕೆ ಹೊರಟಿರ್ತಕ್ಕಂಥದ್ದು ಜೋಳದ ರೊಟ್ಟಿಯನ್ನು. ಈಗ ಬಿಸಿ ನೀರನ್ನು ಕಾದ ಮೇಲೆ ಈಗ ರೊಟ್ಟಿಯಲ್ಲಿ ನೀರನ್ನು ಈಗ ಹಾಕಿಕೊಂಡಿದ್ದೇನೆ. ಈಗ ಸ್ವಲ್ಪ ಸ್ವಲ್ಪ ಆಗಿ ಕಲಿಸ್ಕೊಳ್ಳೋಣ. ಕಾದ ನೀರನ್ನು ಸ್ವಲ್ಪ ಹಾಕಿಕೊಂಡರೆ ಜಿಗುರು ಚೆನ್ನಾಗಿ ಬರೋದುಂಟು. ಅದಕ್ಕೋಸ್ಕರನೇ ಬರೋದಕ್ಕೋಸ್ಕರನೇ ನಾವು ಬಿಸಿ ನೀರನ್ನು ಹಾಕಿಕೊಳ್ಳಬಹುದು. ಅಥವಾ ಜಿಗಿ ಚೆನ್ನಾಗಿ ಬರ್ತಾ ಇದೆ, ಹಿಟ್ಟು ಚೆನ್ನಾಗಿದೆ ಅಂದರೆ ಆರಾಮಾಗಿ ನಾರ್ಮಲ್ ನೀರನ್ನು ಕೂಡ ನೀವು ಹಾಕ್ಕೋಬೋದು. ಈಗ ಸ್ವಲ್ಪ ಸ್ವಲ್ಪಾಗಿ ನೀರು ಹಾಕಿಕೊಂಡು ಹೀಗೆ ಕಲಿಸಿಕೊಳ್ಳಿ. ಒಂದು ಹದ ಬರಬೇಕು. ಹೇಗೆ ಅಂದರೆ ಹೀಗೆ ಮತ್ತೆ ಹಾಕಬೇಕು. ಈಗ ನಾವು ರೊಟ್ಟಿ ಅಥವಾ ಅನ್ನ ಇಟ್ಕೊಳ್ಳೋಣ. ನಾವು ತಟ್ಟುಗಳು ಒಳಗಡೆ ಇದು ಕಾಯುತ್ತದೆ. ನೀವೀಗ ಇಲ್ಲಿ ನೋಡ್ಬೋದು. ಏನಂತ ಹೇಳಿದರೆ, ಇಲ್ಲಿ ನಾನು ತಟ್ಟುವಾಗ ಒಂದು ಕೈನಲ್ಲಿ ನಾನು ಫೋನನ್ನು ಇಟ್ಟುಕೊಂಡು ಒಂದು ಕೈನಲ್ಲಿ ತಟ್ತಾ ಇದ್ದೇನೆ. ಯಾಕೆಂದರೆ ನಾನು ವಿಡಿಯೋ ತೆಗುವ ಸಲುವಾಗಿ ನಾನು ಒಂದೇ ಕೈನಲ್ಲಿ ತಟ್ತಾ ಇರ್ತಕ್ಕಂಥಕ್ಕಾಗಿ ಇದು ತರ್ತಕ್ಕಂತಹ ಮಣೆಯನ್ನು, ರೊಟ್ಟಿ ಮಣೆಯನ್ನು ನಾನು ಒಂದು ಕಡೆ ತಿರುಗಿಸ್ಕೊಳ್ಳುತ್ತಿದ್ದೇನೆ. ಒಂದೇ ಕೈನಲ್ಲಿ ಮಾಡುತ್ತಿರುವಾಗ ಸ್ವಲ್ಪ ಹೊಡೆದು ಹೋಗೋ ಥರ ಕಾಣಿಸುತ್ತಿದೆ. ಆದರೆ ನೀವು ಅದ ಚೆನ್ನಾಗಿ ಬರೋವರೆಗೂ ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಳ್ಳಬೇಕು. ನಾನು ಆವಾಗಲೇ ತೋರಿಸೋಕ್ಕಿಂತ ಇನ್ನೂ ಚೆನ್ನಾಗಿ ಸ್ವಲ್ಪ ನೀರನ್ನು ಕಲಿಸ್ಕೊಳ್ಳಿ. ನಾನು ಪೂರ್ತಿ ವಿಡಿಯೋ ತೆಗೆದು ತೋರಿಸಲಿಕ್ಕೆ ಆಗಲಿಲ್ಲ. ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮೃದುವಾಗಿ ಬಂದ ಮೇಲೆ ಈ ಥರ ತಟ್ಟಿಕೊಳ್ಳಿ. ನಿಮಗೆ ತುಂಬ ಚೆನ್ನಾಗಿ ಹಿಟ್ಟು ಕಲಿಸ್ಕೊಂಡ ಮೇಲೆ ಈ ಥರ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ರೊಟ್ಟಿನ. ಓಕೆನಾ? ಇನ್ನೊಂದು ಸರಿ ನಾನು ಪ್ರಯತ್ನ ಮಾಡ್ತೀನಿ ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸೋದಕ್ಕೆ. ಮೊದಲು ಕಾಗಿರ್ತಕ್ಕಂತಹ ನೀರು ಉಳಿದಿರುತ್ತೆ ಅಲ್ವಾ, ಆ ನೀರಿನಲ್ಲಿ ನೀವು ಒಂದು ಕಾಟನ್ ಬಟ್ಟೆಯನ್ನು ಇಟ್ಟುಕೊಂಡು ಈ ಥರ ಬಿರುಕು ಬೆಳೆದ ಹಾಗೆ ಅಲ್ಲಲ್ಲಿ ಸ್ವಲ್ಪ ಒದ್ದೆ ಬಟ್ಟೆಯನ್ನು ಅಲ್ಲಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಹೋಗಿ ಚೆನ್ನಾಗಿ ಉಬ್ಬಿ ಬರುತ್ತೆ. ಅದರಿಂದಾಗಿ ಉಬ್ಬಿ ಬರೋದಾಗಿ ನಿಮಗೆ ಚೆನ್ನಾಗಿ ಒಳಗಡೆ ಬೇಯುತ್ತೆ ಕೂಡ, ರುಚಿಕರವಾಗೂ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ನಿಮ್ಮ ಕಮೆಂಟಿಂದ ನಮಗೆ ಒಳ್ಳೆ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಯಾವುದಾದ್ರೂ ಮಿಸ್ಟೇಕ್ ಮಾಡಿದರೆ ನಮಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ಮ ವಿಡಿಯೋನ ನೋಡಿದ್ದಕ್ಕೆ. ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಒಳ್ಳೆ ವಿಡಿಯೋಗಳನ್ನು ತಗೊಂಡು ಬರೋದಕ್ಕೆ ನಾನು ಪ್ರಯತ್ನ ಮಾಡುತ್ತೇನೆ. ಥ್ಯಾಂಕ್ ಯು ಸೋ ಮಚ್.